ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ. ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ರಾಷ್ಟ್ರಮಟ್ಟದ ಶೂಟಿಂಗ್ ಅಥ್ಲೀಟ್ ಮಮಿತ್ ಗೌಡ ಜೊತೆಗೆ ಸಂವಾದ. ಮಮಿತ್ ಗೌಡ ಅವರೇ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಹಾಗೆ ಇತ್ತೀಚೆಗೆ 25 ಮೀಟರ್ ಸ್ಟ್ಯಾಂಡರ್ಡ್ ಪಿಸ್ತೂಲ್ ಚಾಂಪಿಯನ್ಶಿಪ್ ನಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ್ದೀರಿ, ಅದಕ್ಕೆ ಅಭಿನಂದನೆಗಳು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಈ ರೈಫಲ್, ಪಿಸ್ತೂಲ್, ಶಾರ್ಟ್ ಗನ್ ಹೆಸರು ಕೇಳಿದ್ರೇನೆ ಹೆದರಿಕೆ ಆಗ್ತದೆ ನಮಗಂತೂ. ಆಮೇಲೆ ಅದ್ರ ಶಬ್ದ ಅಂತೂ ಕೇಳಿದ್ರೆ ಕಿವಿ ಮುಚ್ಕೋಬೇಕು ಅಂತದೆ. ಅಂತದ್ರಲ್ಲಿ ನೀವು ಈ ಕ್ರೀಡೆಯನ್ನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಅಂದ್ರೆ ನನಗೆ ಚಿಕ್ಕ ವಯಸ್ಸಿಂದಲೂ ಯಾವ್ದಾರ ಒಂದು ಕ್ರೀಡೆಗೆ ಹೋಗ್ಬೇಕು ಅಂತ ಆಸಕ್ತಿ ಇತ್ತು. ಬಟ್ ನಾವು ಮಿಡಲ್ ಕ್ಲಾಸ್ ಆದ್ರಿಂದ ನಮಗೆ ಅಷ್ಟೊಂದು ಎಕ್ಸ್ಪೋಜರ್ ಇರಲಿಲ್ಲ. ಈಗ ನಮ್ಗೆ ಅಭಿನವ್ ಬಿಂದ್ರಾ ಅವರು ಒಲಿಂಪಿಕ್ ಅಲ್ಲಿ ಮೆಡಲ್ ಹೊಡೆದಾಗ್ಲೂ ಇದೆಲ್ಲ ನಮ್ಗೆ ಸಾಧ್ಯನಾ, ನಮಗ್ ಸಿಗುತ್ತಾ, ನಮ್ಗೆ ಸ್ಟೇಜ್ ಇದೆಯಾ ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ. ಬಟ್ ನಾನು ಓದು ಮುಗಿಸಿ ನಾನು ಫೈನಲ್ ಡಿಗ್ರಿ ಇರ್ಬೇಕಾದ್ರೆ ನಾನು ಹಿಂಗೆ ಕೂತ್ರೆ ಆಗಲ್ಲ, ನಾನು ಏನಾದರೂ ಮಾಡಲೇಬೇಕು ಅಂತ ನಾನು ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದೆ. ಹುಡ್ಕಕ್ಕಾಗದಾಗ ನಮ್ಮ ರಿಲೇಟಿವ್ ಒಬ್ಬರು ಮಹೇಶ್ ಅಂತ ಇದ್ದಾರೆ, ನಮ್ಮ ಚಿಕ್ಕಪ್ಪ ಆಗಬೇಕು. ಅವರು ಏನು ಮಾಡಿದ್ರು, ನನಗೆ ಒಂದು ರೈಫಲ್ ತಂದಿದ್ದೀನಿ ಬಾರೋ ಅಂತ ಅವರು ಫಸ್ಟ್ ನನಗೆ ರೈಫಲ್ ಇಡಿಸಿದ್ರು, ಕೈ ಕೊಟ್ಟರು. ನಾನು ಶೂಟ್ ಮಾಡೋದು ಒಂದೆರಡು ಕಪಲ್ ಆಫ್ ಶಾರ್ಟ್ಸ್ ತೊಗೊಂಡು ಅವ್ರು ಹೇಳಿದ್ರು, ಇವಾಗಲೇ ತುಂಬ ಚೆನ್ನಾಗಿ ಬರ್ತಾ ಇದೆ ನಿಂದು, ನೀನು ಯಾಕೆ KSRA ಅಂತ ಇದೆ ಬೆಂಗಳೂರಲ್ಲಿ, ನೀನು ಹೆಂಗಿದ್ರು ಬೆಂಗಳೂರಲ್ಲೇ ಇರೋದು, ಅಲ್ಲಿ ಹೋಗ್ಬೇಕು ನೀನು, ಅಲ್ಲಿ ಹೋಗಿ ನೀನು ಯಾಕೆ ಟ್ರೈ ಮಾಡ್ಬೋದು ಅಂತ ಅಲ್ಲಿ ಬಂದು ನಾನು CRTC ಅಂತ ಬರುತ್ತೆ, ಸಿವಿಲಿಯನ್ ರೈಫಲ್ ಟ್ರೈನಿಂಗ್ ಅಂತ ಮಾಡ್ತಾರೆ. ಸೊ ಅಲ್ಲಿ ಜಾಯ್ನ್ ಆಗಿ ನಾನು 2022ರಲ್ಲಿ ಸಿವಿಲಿಯನ್ ರೈಫಲ್ ಟ್ರೈನಿಂಗ್ ಜಾಯ್ನ್ ಆಗ್ತೀನಿ, ಮುಗಿಸ್ತೀನಿ. ನಾನು ಆ ಟ್ರೈನಿಂಗು ಸರ್ಟಿಫಿಕೇಟ್ ಎಲ್ಲ ಆಗುತ್ತೆ. ಬಟ್ ಏನಾಗುತ್ತೆ, ಫೈನಲ್ ಇಯರ್ದಿಂದ ನನಗೆ ಕ್ಯಾಂಪಸ್ ಪ್ಲೇಸ್ಮೆಂಟಲ್ಲಿ ಕೆಲಸ ಸಿಗುತ್ತೆ. ಸೊ ಕೆಲಸ ಸಿಕ್ಕಿದಾಗ ನನಗೆ ಒಳ್ಳೆ ಕಂಪ್ನಿ IT ಪರ್ಸನ್ ಕೆಲಸಕ್ಕೆ ಹೊರಟೋಗ್ತೀನಿ. ನನ್ನ ಫೋಕಸ್ ಕಂಪ್ಲೀಟ್ ಶಿಫ್ಟ್ ಆಗಿಬಿಡುತ್ತೆ. ಹಾಗಾಗಲೇ ನಾನು ಒಂದು ಚಿಕ್ಕ ಪುಟ್ಟ ಕಾಂಪಿಟೇಷನ್ಗಳಲ್ಲಿ ಮೆಡಲ್ ಹೊಡೆದಿರ್ತೀನಿ. ಬಟ್ ಅಂತ ಏನು ಆಸಕ್ತಿ ಬಂದಿರಲ್ಲ. ನಾನು ಯಾವಾಗ ನನ್ನ ಕಂಪ್ಲೀಟ್ ಶಿಫ್ಟ್ ಕೆಲಸದ ಮೇಲೆ ಹೋಗುತ್ತೆ, ನಾನು ಯಾವಾಗ ಕೆಲಸ ಮಾಡ್ಕೊಂಡೇ ಮಾಡ್ತಾ ಇರ್ತೀನಿ. ಬಟ್ ನನಗೆ ಅನ್ಸುತ್ತೆ ಒಂದಿನ ನನಗೆ ಈ ಜಾಗಕ್ಕೆ ಸೂಕ್ತನಲ್ಲ. ಸೊ ಏನು ಮಾಡ್ತೀನಿ, ಕೆಲಸ ಮಾಡಿಕೊಂಡೆ ನಾನು ಒಂದು ಪಿಸ್ತೂಲ್ ತೊಗೊಂಡಿರ್ತೀನಿ. ಆ ಪಿಸ್ತೂಲ್ನ ನಾನು ಮನೆಗೆ ಹೋಗ್ತಾರಲ್ಲ, ಎಲ್ಲೂ ಹೋಗಲ್ಲ, ಪ್ರಾಕ್ಟೀಸ್ಗೆ ಹೋಗ್ತಾರಲ್ಲ, ಎಲ್ಲೂ ಇಲ್ಲ, ಇಲ್ಲಿ ಹತ್ರದಲ್ಲಿ ಮನೆ ಹತ್ರ ಅಂತ ಅಂದ್ಬಿಟ್ಟು ಮನೇಲೆ ಏನು ಮಾಡ್ತೀನಿ, ಡ್ರೈ ಪ್ರಾಕ್ಟೀಸ್ ಅಂತ ಬರುತ್ತೆ. ಸೊ ನಮ್ಮ ಮನೇಲಿ ಸುಮ್ಮನೆ ಕೆಲಸ ಮುಗಿಸಿ ಬರೋದು, ಪಿಸ್ತೂಲ್ನ ತೆಗೆದಿಟ್ಕೊಂಡು ನಿಂತ್ಕೊಳ್ಳೋದು. ಇದನ್ನೇ ಮಾಡ್ತಾ ಮಾಡ್ತಾ ಏನು ಮಾಡ್ತೀನಿ, ನಾನು ಪ್ರೀ ನ್ಯಾಷನಲ್ವರೆಗೂ ಹೋಗ್ತೀನಿ. ನಿಮ್ ಚಿಕ್ಕಪ್ಪ ಪಿಸ್ತೂಲ್ ತಂದು ಕೊಟ್ರು, ಅದನ್ನ ಉಪಯೋಗಿಸಿ ಆಟವನ್ನ ಕಲ್ತ್ರಿ ಅಂತ ಹೇಳಿದ್ರಿ. ಪಾಲಕರ ಅಭಿಪ್ರಾಯ ಏನಿತ್ತು? ಯಾಕಂದ್ರೆ ಇದೇನು ಪಿಸ್ತೂಲು, ಗುಂಡು ಇವೆಲ್ಲ ಯಾಕೆ ಬೇಕು ಅಂತ ಕೇಳಿದ್ರ? ಇಲ್ಲ, ಅಪ್ಪ ಅಮ್ಮಂಗೆ ಏನಕ್ಕೆ ಅಂದ್ರೆ, ನಾನು ಚಿಕ್ಕ ಮಗುವಿಂದನೂ ಯಾವುದೇ ಒಂದು ಜಾತ್ರೆಗೆ ಹೋಗ್ಲಿ, ಎಲ್ಲೇ ಹೋಗ್ಲಿ, ನಾನು ಕಾರ್ ಕೇಳೋದನ್ನಲ್ಲ, ಬೈಕ್ ಕೇಳೋದನ್ನಲ್ಲ, ಗನ್ ಕೇಳೋದು. ಅದು ಯಾಕೆ ಆಕರ್ಷಣೆ? ಚಿಕ್ಕ ವಯಸ್ಸಿಂದನೂ ಇತ್ತು. ಅದು ಮೋಸ್ಟ್ಲಿ ನಮ್ಮ ತಾತ ಪೊಲೀಸ್ ಆಗಿದ್ರು, ಅವರಿಂದ ಏನಾದ್ರು ಬಂದಿತ್ತ ಏನೋ ಗೊತ್ತಿಲ್ಲ. ನನ್ಗೆ ಚಿಕ್ಕ ವಯಸ್ಸಿಂದನೂ ನಾನು ಏನಾರು ಆಟ ಸಾಮಾನು ಬೇಕು ಅಂತಂದ್ರೆ ನನ್ಗೆ ಈಗಲೂ ಒಂದು ಕರ್ಟನ್ ಬಾಕ್ಸ್ ಪೂರ್ತಿ ನಿಮ್ಗೆ ಪ್ಲಾಸ್ಟಿಕ್ ಗನ್ಗಳೇ ಸಿಗುತ್ತೆ. ನಿಮ್ಮ ಪಾಲಕರ ಹೆಸರು ಹೇಳಿ. ನಮ್ಮ ತಂದೆ ಹೆಸರು ನಾಗೇಶ್ T, ಅಮ್ಮನ ಹೆಸರು ಸವಿತಾ MD. ಶೂಟಿಂಗ್ ಕ್ರೀಡೆಯನ್ನ ಆಯ್ದುಕೊಂಡಾಗ ಎಷ್ಟು ವಯಸ್ಸಿತ್ತು ನಿಮ್ದು? ನಾನು ಆಯ್ಕೊಂಡಾಗ 23 ವರ್ಷ ನನಗೆ. ಅದ್ರಗಿಂತ ಮುಂಚೆ ಯಾವ್ದಾದ್ರು ಸ್ಪೋರ್ಟ್ ಅಲ್ಲಿ ಇದ್ರ? ನಾನು ಸ್ಕೂಲಿಂದಲೂ ಸ್ಪೋರ್ಟ್ ಅಲ್ಲಿ ಇದ್ದೆ, ಕಬಡ್ಡಿ ಆಡ್ತಾ ಇದ್ದೆ, ಕ್ರಿಕೆಟ್ ಆಡ್ತಾ ಇದ್ದೆ, ಎಲ್ಲ ಆಡ್ತಾ ಇದ್ದೆ. ಕಬಡ್ಡಿಲಿ ಹಂಗು ನಮ್ಮ ತಾಯಿಗೆ ಬಂದು ಕೇಳ್ತಾರೆ ಕೆಲವರು, ಹಾಕಿ ಹಾಕಿ ಅಂತ. ಬಟ್ ನಮ್ಮ ತಾಯಿ, ನಮ್ಮ ತಂದೆ ಹಾಕೋದಿಲ್ಲ. ಏನಕ್ಕೆ, ಒಬ್ಬನೇ ಮಗ, ಏನಾದ್ರು ಹೆಚ್ಚು ಕಮ್ಮಿ ಆಗೋದ್ರೆ ಹೇಗೆ, ಬಿದ್ರೆ ಏನಾರ ಆದ್ರೆ, ಸೊ ಬೇಡ ಅಂತ. ಬಟ್ ನೀವ್ ಯಾವ್ದೇ ಸ್ಪೋರ್ಟ್ ಕೊಟ್ರು ನಾನು ಒಂದ್ ಲೆವೆಲ್ಗೆ ಆಡ್ತಿದ್ದೆ. ಈಗ ಕಬಡ್ಡಿಯಲ್ಲಿ ಬಹಳ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ, ಸ್ಕೂಲ್ನವರೆಗೂ ಕಬಡ್ಡಿ ಆಡ್ತಾ ಇದ್ದೆ. ಈಗಂತೂ ಕಬಡ್ಡಿ ಪ್ರೋ ಎಲ್ಲ ನಡೀತಾ ಇದೆ, ಬಹಳ ಒಳ್ಳೆ ಅವಕಾಶ ಇದೆ. ಅನಿಸ್ತದ ಕಬಡ್ಡಿಗೆ ಮತ್ತೆ ಹೋಗೋಣ ಅಂತ? ಇಲ್ಲ, ಇವಾಗ ಶೂಟಿಂಗ್ ಸ್ಪೋರ್ಟ್ ಅಲ್ಲೇ ನನಗೆ ಅಚೀವ್ ಮಾಡಬೇಕು ಅಂತಿದೆ. ತುಂಬಾ ಚೆನ್ನಾಗಿ ಆಗ್ ಬಂದಿದೆ ನನಗೆ ಈ ಸ್ಪೋರ್ಟ್. ನಿಮ್ಮ ಕೋಚ್ ಯಾರು? ನನಗೆ ಇನಿಷಿಯಲಿ ಓಪನ್ ಸೈಟ್ ಅಂತ ಬಂದಾಗ ವಿವೇಕ್ ಅಂತ ಒಬ್ರಿದ್ರು, ಮೈಸೂರು ಸ್ಪೋರ್ಟ್ಸ್ ಶೂಟಿಂಗ್ ಅಕಾಡೆಮಿ, ಅಲ್ಲಿ ನಾನು ಆಡ್ತಾ ಇದ್ದೆ, ಅದಕ್ಕೆ ಆಡ್ತಾ ಇದ್ದೆ. ಬಟ್ ಹೋಗ್ತಾ ಹೋಗ್ತಾ ನಾನು ಬೆಳಿಬೇಕಾಗುತ್ತಂತ ವಿವೇಕ್ ಕಡೆಯಿಂದಾನೇ ಒಬ್ರು ಶಶಿಕುಮಾರ್ ಅಂತ ಪರಿಚಯ ಆಗ್ತಾರೆ. ಅವರು ನನಗೆ ಕೋಚ್ ಮಾಡ್ತಾ ಇದ್ರು. ಇವಾಗ್ಲೂ ಅವರೇ ನನಗೆ ಏನಾರ ಗೈಡೆನ್ಸ್ ಇತ್ತು, ಏನಾರ ಇತ್ತು ಅಂದ್ರೆ ಅವ್ರು ನನಗೆ ಗೈಡ್ ಮಾಡ್ತಾ ಇದ್ದಾರೆ. 2022ರಲ್ಲಿ ಬೆಂಗಳೂರಿನಲ್ಲಿ ನಡೆದ ಓಪನ್ ಸೈಟ್
50 ಮೀಟರ್ ರೈಫಲ್ ಫೋನ್ ಅಲ್ಲಿ ಭಾಗವಹಿಸಿದ್ರಲ್ಲ, ಅದು ನಿಮ್ಮ ಮೊದಲ ಸ್ಪರ್ಧೆಯಾಗಿತ್ತಾ? ಇಲ್ಲ, ನನ್ನ ಮೊದಲನೇ ಸ್ಪರ್ಧೆ ಬಂದು 2022ರಲ್ಲಿ ನಡೆಯುತ್ತೆ. 2022ರಲ್ಲಿ ನಾನು ಮೊದಲನೇ ಸ್ಪರ್ಧೆ ಆಗಿ ಮಾಡ್ತೀನಿ. ಬಟ್ ಅದರಲ್ಲಿ ನನಗೆ ಕ್ವಾಲಿಫೈ ಆಗಕ್ಕೆ 1 ಪಾಯಿಂಟ್ ಇಂದ ನನಗೆ ಕಳ್ದ್ಕೊಳ್ತೀನಿ. ಕ್ವಾಲಿಫೈ ಆಗಲ್ಲ ನಾನು. ಏನಕ್ಕೆ ಅಂತಂದ್ರೆ ನಾನು ಪ್ರಾಕ್ಟೀಸೇ ಮಾಡ್ತಿರಲ್ಲ. ನಾನು ಗನ್ ತಗೊಂಡು ಡ್ರೈ ಪ್ರಾಕ್ಟೀಸ್ ಮಾಡಿದ್ರೆ ಡೈರೆಕ್ಟ್ ಮ್ಯಾಚ್ ಹೊಡಿತೀನಿ. ಸ್ಟೇಟ್ ಚಾಂಪಿಯನ್ಶಿಪ್ ಡೈರೆಕ್ಟ್ ಮ್ಯಾಚ್ ಹೋಗಿ. ನಮ್ಮ ಈ ಸ್ಪೋರ್ಟ್ ಅಲ್ಲಿ ಏನಾಗುತ್ತೆ ಮೇಡಮ್, ಡೈರೆಕ್ಟ್ ಸ್ಟೇಟ್ ನ್ಯಾಷನಲ್ ನಿಮ್ಗೆ ಡಿಸ್ಟಿಕ್ ಸಿಗಲ್ಲ. ಯಾಕೆಂದ್ರೆ ಎಲ್ಲಾ ಕಡೆ ಕ್ಲಬ್ಗಳು ಇರಲ್ಲ, ನಿಮ್ಗೆ ತುಂಬಾ ಕಮ್ಮಿ ಇರೋದ್ರಿಂದ ನಮ್ದು ಡೈರೆಕ್ಟ್ ಸ್ಟೇಟ್ ಪ್ರೀ ಸ್ಟೇಟ್ ನಡೆಯುತ್ತೆ. ಜಗದಾಲೆ ಅಂತ ಒಂದು ನಡೆಯುತ್ತೆ, ಪ್ಲಸ್ ಸ್ಟೇಟ್ ಚಾಂಪಿಯನ್ಶಿಪ್ ನಡೆಯುತ್ತೆ. ಸೊ ನಾನು ಡೈರೆಕ್ಟ್ ಸ್ಟೇಟ್ ಕಾಂಪಿಟೇಷನ್ಗೆ ಹೋಗಿ 1 ಪಾಯಿಂಟ್ ಇಂದ ನಾನು ಕಳ್ದ್ಕೊಳ್ತೀನಿ, ಹೋಗೋಕ್ಕಾಗಲ್ಲ. ನೆಕ್ಸ್ಟ್ ಏನಾಗುತ್ತೆ, ಅದೇ ಇದರಲ್ಲಿ ಡೆಲ್ಲಿಗೆ ಮತ್ತೆ ಭೋಪಾಲ್ಗೆ ಸೆಲೆಕ್ಟ್ ಆಗ್ತೀನಿ. ಓಪನ್ ಕಾಂಪಿಟೇಷನ್ಸ್ ಅಂತ ಸ್ಟಾರ್ಟ್ ಮಾಡ್ತಾರೆ, NRA ನ್ಯಾಷನಲ್ ರೈಫಲ್ ಅಸೋಸಿಯೇಷನ್ ಆಫ್ ಇಂಡಿಯಾ. ಸೊ ಅಲ್ಲಿಗೆ ಹೋದಾಗ ನನಗೆ 60 ಶಾಟ್ಗೆ ಡೈರೆಕ್ಟ್ ಆಗಿ ಮ್ಯಾಚ್ ಬೀಳ್ತಾರೆ. ಸೊ ನಮಗೆ ಗೊತ್ತಿರಲ್ಲ, ಇಲ್ಲಿ ನಾವು ಸ್ಟೇಟ್ ಅಲ್ಲಿ ಬರೀ 40 ಶಾಟ್ಗೆ ಆಡ್ತಾ ಇರ್ತೀವಿ. ಅಂದ್ರೆ ಅಲ್ಲಿ ನಿಯಮಾವಳಿ ಚೇಂಜ್ ಇರುತ್ತೆ, ನಮ್ಗೆ ಗೊತ್ತಿರಲ್ಲ ಇಲ್ಲೆಲ್ಲ ಏನು ಅಂತ. ಯಾಕಂದ್ರೆ ಅದೇ ವರ್ಷ ಫಸ್ಟ್ ಅದು ಇನ್ಕ್ಲೂಡ್ ಆಗುತ್ತೆ 2022ರಲ್ಲಿ. ಸ್ಟೇಟ್ ಅಥವಾ ನ್ಯಾಷನಲ್ ಹೋಗ್ತಾ ಇರ್ತೀರಲ್ಲ, ಅದಕ್ಕಿಂತ ಪೂರ್ವದಲ್ಲಿ ಸಿದ್ಧತೆಗಳನ್ನ ಮಾಡ್ಕೋತೀರಾ? ಯಾಕಂದ್ರೆ ಮುಂಚೆ ನೀವು ಸಿದ್ಧತೆ ಮಾಡ್ಕೊಳ್ಳದೆ ಇರೋದ್ರಿಂದ 1 ಪಾಯಿಂಟ್ ಅಲ್ಲಿ ಏನೋ ಹೋದ್. ಮೇಡಮ್, ಆಗ ನಾನು ಪ್ರೊಫೆಷನಲ್ ಆಗಿ ಮಾಡ್ತಾ ಇರಲಿಲ್ಲ, ಸುಮ್ಮನೆ ಕೆಲ್ಸಕ್ಕೆ ಹೋಗೋದು, ಹಾಬಿ ರಿಲೇಟೆಡ್ ಆಗಿ ಪ್ಯಾಷನ್ ಮಾಡ್ತಾ ಇದ್ದೆ. ನಮ್ಮ ಶೂಟಿಂಗ್ ಅಲ್ಲಿ ಏನಂತಂದ್ರೆ ನಿಮ್ಗೆ ಏಜ್ ಲಿಮಿಟ್ ಇಲ್ಲ, ನೀವು ಕೂಡ ಭಾಗವಹಿಸಬಹುದು, ಯಾರು ಕೂಡ ಭಾಗವಹಿಸ. ಸೊ 70 ವರ್ಷದವರೆಗೂ ಸಪರೇಟ್ ಕ್ಯಾಟಗರಿ ಇದೆ. ಹಂಗೆ ನಮ್ದು ಏಜ್ ಲಿಮಿಟ್ ಇಲ್ಲ, ಮ್ಯಾಕ್ಸಿಮಮ್ ಏಜ್ ಲಿಮಿಟ್, ಮಿನಿಮಮ್ ಏಜ್ ಲಿಮಿಟ್ ಇದೆ. ಅಂದ್ರೆ ಓಪನ್ ಟೂರ್ನಮೆಂಟ್ ಅಲ್ಲಿ ಯಾರಾದ್ರೂ ಭಾಗವಹಿಸಬಹುದು. ಆದ್ರೆ ನೀವು ಸ್ಟೇಟ್ ಆಡಿರ್ಬೇಕು. ಸ್ಟೇಟ್ ಆಡಿದ್ರೆ ನೀವು ಎಲಿಜಿಬಲ್ ಇರ್ತೀರ ಓಪನ್ ಇದರಲ್ಲಿ. ಅದು ಆಲ್ ಇಂಡಿಯಾ ಬರುತ್ತೆ, ಆಲ್ ಓವರ್ ಇಂಡಿಯಾ ಇಂದ ಜನ ಬಂದಿರ್ತಾರೆ ನಿಮ್ಗೆ. ಅದೊಂಥರ ಒಳ್ಳೆ ಎಕ್ಸ್ಪೋಜರ್ ಮೇಡಮ್. ನಮ್ಗೆ ಏನಂದ್ರೆ ಇಲ್ಲಿ ನಾವು ಬರೀ 30 ಲೇನ್ ನೋಡಿರ್ತೀವಿ, ಅಲ್ಲಿ 100, 120 ಲೇನು, 80 ಲೇನು ಆ ತರ ಇರ್ತವೆ. ಇದು ಫಿಸಿಕಲ್ ಗೇಮ್ ಅಲ್ಲ, ಮೆಂಟಲ್ ಗೇಮ್. ಅಲ್ಲಿ ನೀವು ಎಷ್ಟು ಮೆಂಟಲ್ ಸ್ಟ್ರಾಂಗ್ ಇದ್ದೀರಾ ಅಂತ ಗೊತ್ತಾಗುತ್ತೆ. ಈಗ ನೀವು ಬುಲ್ ಸಾಯಿಗೆ ಗುರಿ ಇಟ್ಟು ನಿಖರವಾಗಿ ಹೊಡಿಬೇಕಲ್ವಾ? ಹಾಗಾದ್ರೆ ನಿಮ್ಗೆ ಕಾನ್ಸಂಟ್ರೇಷನ್, ಕಣ್ಣು ಬಹಳ ಶಾರ್ಪ್ ಇರಬೇಕು. ನೀವು ಎಜುಕೇಶನ್ ಅಲ್ಲೂ ಶಾರ್ಪ್ ಇರಬಹುದು ಅನ್ಸುತ್ತೆ. ರ್ಯಾಂಕ್ ಸ್ಟೂಡೆಂಟ್ ಏನಲ್ಲ, ಬಟ್ ಓದ್ಲಿಲ್ಲ ಅಂದ್ರೆ ಪಾಸ್ ಆಗ್ತಿದ್ದೆ. ನನಗೆ ಹೇಗೆ ಪಾಸ್ ಆಗೋದು ಅಂತ ಗೊತ್ತಿತ್ತು. ಪಾಸ್ ಆಗ್ತೀವಿ ಸಾಕು, ಇನ್ನೇನು ನಾವು ರ್ಯಾಂಕ್ ತೆಗ್ದು ಏನಾಗಬೇಕು ಅನ್ನೋ ಅನುಭವದಲ್ಲಿ ಇದ್ದವನು ನಾನು. ಒಂದು ದಿವಸನೂ ಇವಾಗಲೂ ಅಷ್ಟೇ ನೈಟ್ ಎಲ್ಲ ಓದ್ದೋನಲ್ಲ, ಬುಕ್ ಹಿಡಿದೋನಲ್ಲ. ನಾನು ಬುಕ್ಕೇ ತಗೊಂಡಿಲ್ಲ, ಡಿಗ್ರಿಲಿ ಬುಕ್ ಪರ್ಚೇಸೇ ಮಾಡಿಲ್ಲ. ಜಸ್ಟ್ ನನ್ನ ಫ್ರೆಂಡ್ ಒಬ್ಬ ಟಾಪರ್ ಇರ್ತಿದ್ದ, ಅವನು ಹೇಳೋನು ಈ ಆನ್ಸರ್ ಅಂತ ಬೈಕಿಂದ ಹೇಳಿದ್ರು, ನಾನು ಕೇಳಿಸ್ಕೊಂಡು ಹೋಗಿ ಎಕ್ಸಾಮ್ ಬರೀತಾ ಇದ್ದೆ. ಶೂಟಿಂಗಿಗೆ ಒಂದು ನಿಖರತೆ ಬೇಕಾಗುತ್ತೆ. ಗುರಿ ಇಟ್ಟು ಹೊಡಿಬೇಕಂದ್ರೆ ಹೇಗೆ ಸಿದ್ಧತೆ ಮಾಡ್ಕೋತೀರಿ? ಧ್ಯಾನ, ಯೋಗ ಏನಾದ್ರು ಮಾಡ್ತೀರಾ ಅಥವಾ ಮೊದ್ಲಿಂದ ನಿಮ್ಗೆ ಅದು ಸಿದ್ಧಿಸಿದೇನಾ? ಇಲ್ಲ, ಧ್ಯಾನ ಮಾಡ್ಲೇಬೇಕು, ಪ್ಲಸ್ ಕಾರ್ಡಿಯೋ ವರ್ಕೌಟ್ಸ್ ನಮ್ಮ ವರ್ಕೌಟ್ ಮಾಡ್ಲೇಬೇಕು. ಬೆಳಗ್ಗೆ ಎದ್ದು ನಾನು ಒಂದು 4:30-5 ಗಂಟೆಗೆ ಹೇಳ್ತೀನಿ, ವಾಕಿಂಗ್ ಜಾಗಿಂಗ್ ಹೋಗ್ತೀನಿ. ಒಂದು 6-6:30 ವಾಪಸ್ ಬರ್ತೀನಿ. 7 ಗಂಟೆಗೆ ಎಲ್ಲ ತಿಂಡಿ ತಿನ್ಕೊಂಡು ನಾನು 7:30 ರೇಂಜ್ಗೆ ಹೋದ್ರೆ ಸಂಜೆ 5:30ವರೆಗೂ ಪ್ರಾಕ್ಟೀಸ್ ಮಾಡ್ತೀನಿ. ದಿನಚರಿ ಈ ರೀತಿ. ಈ ರೈಫಲ್, ಪಿಸ್ತೂಲ್, ಶಾರ್ಟ್ ಗನ್ ಇದಕ್ಕೆಲ್ಲ 2-3 ಲಕ್ಷದವರೆಗೆ ಆಗುತ್ತೆ. 3 ಲಕ್ಷ ನಿಮಗೆ ಬರೀ ಪಿಸ್ತೂಲ್ಗೆ ಆಗುತ್ತೆ ಮ್ಯಾಮ್. ನೀವು ಅದೇ ರೈಫಲ್ಗೆ ಹೋಗ್ತೀರಾ ಅಂತಾರೆ, ಅದಕ್ಕೆ ಆದಂತ ಬೇರೆ ಖರ್ಚಿರುತ್ತೆ, ಅದಕ್ಕೆ ಆದಂತ ಕಿಟ್ ತಗೋಬೇಕು. ರೈಫಲ್ ಸ್ಟಾರ್ಟ್ ಆಗೋದೇ ನಿಮ್ಗೆ ಒಂದು 3.5 ಲಕ್ಷದಿಂದ. ಆರಂಭಿಕ ಹಂತದಲ್ಲಿ ಹೇಗೆ ಹೊಂದಿಸ್ಕೊಂಡ್ರಿ? ಯಾಕಂದ್ರೆ ಈ ರೈಫಲ್, ಪಿಸ್ತೂಲ್ ಎಲ್ಲ ಲಕ್ಷಗಟ್ಟಲೆ ಇರುತ್ತೆ. ಇಲ್ಲ ಮ್ಯಾಮ್, ಆರಂಭಿಕ ಹಂತದಲ್ಲಿ ಅಂತಂದ್ರೆ ನಮ್ಮ ಅಪ್ಪ ಅಮ್ಮ ನಾನೊಂದು ಮಟ್ಟಿಗೆ ಅಡ್ಜಸ್ಟ್ ಮಾಡಿ ಒಂದು ಪಿಸ್ತೂಲ್ ತಗೊಂಡಿದ್ದೆ. ಆಮೇಲೆ ನನಗೆ 2025ರಲ್ಲಿ ನಮ್ಮ ಮನೋಜ್ ಸರ್ ಅಂತ ಒಬ್ರು ಪರಿಚಯ ಆಗ್ತಾರೆ, ಗುರುಗಳು 10th ಇದ್ರಲ್ಲಿ. ಅವರು ತಿರ್ಗಾ ಸಿಕ್ಕಿ ಏನ್ ಮಾಡ್ತಾ ಇದೆಯಾ ಜೀವನದಲ್ಲಿ ಏನು ಅಂತ ಈ ತರ ಅಂದಾಗ ಅವರು ನನಗೆ ಒಂದು ಸ್ಪಾನ್ಸರ್ಶಿಪ್ ಅನ್ನ ಕೊಡಿಸ್ತಾರೆ. ಸೊ ಆ ಸ್ಪಾನ್ಸರ್ಶಿಪ್ 2025ವರೆಗೂ ಅವರು ನನಗೆ ಒಂದು ಒಳ್ಳೆ ಮತ್ತ ಸಿಗುತ್ತೆ. ಅದರಿಂದ ಒಂದು ಪಿಸ್ತೂಲ್ ತಗೋತೀನಿ. ಆ ಪಿಸ್ತೂಲಿಂದಲೇ ಇವಾಗ ಆಡ್ತಾ ಇದ್ದೀನಿ. ಏರ್ ಪಿಸ್ತೂಲ್ ತಗೊಂಡಿದ್ದೀನಿ. ಎಷ್ಟು ವೆಚ್ಚ ಆಯ್ತು ಅದಕ್ಕೆ? ಅದಕ್ಕೆ 2,20,000 ಏನೋ ಆಯ್ತು. ಅದರಲ್ಲೇ ಮಾಡ್ತಾ ಇದ್ದೆ. ಪ್ಲಸ್ ಆಮೇಲೆ ಏನಾಯ್ತು, ಅಷ್ಟೊತ್ತಿಗಾಗ್ಲೇ ನಾನು ಹೋದ ವರ್ಷ ಸ್ಟೇಟ್ ಚಾಂಪಿಯನ್ಶಿಪ್ ಅಲ್ಲಿ ನಾನು ಎಲ್ಲಾ ಇವೆಂಟ್ ಅಲ್ಲೂ ಮೆಡಲ್ ಹೊಡಿತೀನಿ. ಹೇಗೆ ಅಂತಂದ್ರೆ 25 ಮೀಟರ್, 50 ಮೀಟರ್ ನನಗೆ ಎಕ್ಸ್ಪೋಜರ್ ಇರಲಿಲ್ಲ. ಜಸ್ಟ್ ನಮ್ಮ KSRA ಕರ್ನಾಟಕ ಸ್ಟೇಟ್ ರೈಫಲ್ ಅಸೋಸಿಯೇಷನ್ ಅಲ್ಲಿ ಏನು ಪಿಸ್ತೂಲ್ಗಳಿತ್ತು ಅದ್ರ ಹೆಲ್ಪ್ ಇಂದ ನಾನು ಹೊಡಿತೀನಿ. ಸೊ ಇವಾಗ ನಾನು ಅದರ ಹೆಲ್ಪ್ ಇಂದಾನೆ ರಿನೌನ್ ಶಾಟ್ ಆಗಿದ್ದೀನಿ. ಬಹುಶಃ ಇದು ಮೋಸ್ಟ್ಲಿ ರೆಕಾರ್ಡ್ ಇರ್ಬೋದು. ಕರ್ನಾಟಕ ಸ್ಟೇಟ್ ರೈಫಲ್ ಅಸೋಸಿಯೇಷನ್ ಎಲ್ಲರೂ ಅವ್ರವರು ಪರ್ಸನಲ್ ವೆಪನ್ ಇಟ್ಕೊಂಡಿರ್ತಾರೆ. ನಂದು ಪರ್ಸನಲ್ ವೆಪನ್ ಇಲ್ದೇನೆ ನಾನು ಇಂಡಿಯನ್ ಟೀಮ್ ಟ್ರಯಲ್ಸ್ ವರೆಗೂ ಸೆಲೆಕ್ಟ್ ಆಗಿದ್ದೀನಿ 3 ಇವೆಂಟ್ ಅಲ್ಲಿ. ಅಭಿನಂದನೆಗಳು. ಥ್ಯಾಂಕ್ ಯು. 2023ರಲ್ಲಿ ಮಧ್ಯಪ್ರದೇಶದಲ್ಲಿ ನಡೆದ ಇಂಡಿಯಾ ಓಪನ್ ಏರ್ ವೆಪನ್ಸ್ ಕಾಂಪಿಟೇಷನ್ ನಲ್ಲಿ ಭಾಗವಹಿಸಿದ್ರಲ್ಲ, ಅಲ್ಲಿ ಯಾವ ಇವೆಂಟ್ ನಲ್ಲಿ ನೀವು ಭಾಗವಹಿಸಿದ್ರಿ ಮತ್ತೆ ರಿಸಲ್ಟ್ ಏನಿತ್ತು? ಅಲ್ಲಿ 10 ಮೀಟರ್ ಅಲ್ಲಿ ನಾನು ಭಾಗವಹಿಸಿದ್ದು. ರಿಸಲ್ಟ್ ಬಂದು ಹೈ ರೆಕಾರ್ಡ್ ಸ್ಕೋರ್ ಅನ್ಸುತ್ತೆ. ಸೊ ಇದುವರೆಗೂ ಯಾರು ಹೊಡೆದಿಲ್ಲ. 400ಕ್ಕೆ 381 ಹೊಡೆದು ನಾನು ಚಿನ್ನದ ಪದಕ ಗೆಲ್ತೀನಿ. ಅಂದ್ರೆ ಅಷ್ಟೊಂದು
ಆಸಕ್ತಿಯಿಂದ ನೀವು ಶೂಟಿಂಗ್ ಅನ್ನ ಕಲಿತು ನ್ಯಾಷನಲ್ ಲೆವೆಲ್ ಅಲ್ಲಿ ಅಷ್ಟು ಪಾಯಿಂಟ್ ಗಳನ್ನ ಗಳಿಸಿದ್ರಲ್ಲ, ಏನು ನಿಮ್ಮ ಯಶಸ್ಸಿನ ಗುಟ್ಟು? ಯಶಸ್ಸಿನ ಗುಟ್ಟು ಏನಿಲ್ಲ, ಈ ಹಿಂದೆ ನಾನು ನ್ಯಾಷನಲ್ ಶೂಟಿಂಗ್ಗೆ ಹೋಗಿರ್ತೀನಿ. ಅದ್ರ 2 ತಿಂಗಳ ಹಿಂದೆ ನಡೆದಂತ 2024ರಲ್ಲಿ ನಡೆದಂತ ನ್ಯಾಷನಲ್ ಹೋಗಿದ್ದಾಗ ಏನಾಗುತ್ತೆ, ನನಗೆ ಡೆಲ್ಲಿಲಿ ಚಳಿ ಗೊತ್ತಿರಲ್ಲ, ನನಗೆ ಪೂರ್ವ ಸಿದ್ಧತೆಗಳು ಏನೂ ಇರಲ್ಲ. ಸೇಮ್ ಹಿಂಗೆ ಹೋಗ್ತೀನಿ, ಆ ಚಳಿಗೆ ನಡಗಿ ನನಗೆ ಚೆನ್ನಾಗಿ ಆಗ್ಬೇಕಾಗಿದ್ದು ಪಾಯಿಂಟ್ 30 ಪಾಯಿಂಟ್ ಕಮ್ಮಿ ಆಗುತ್ತೆ. ಸೊ ಆ ಕೋಪ ಇರುತ್ತೆ ತೀರಿಸ್ಕೋಬೇಕು ಅಂತ, ಅದನ್ನ ಈ ಕಾಂಪಿಟೇಷನ್ ಅಲ್ಲಿ ತೀರಿಸ್ಕೋತೀನಿ ಅಷ್ಟೇ. ಕರ್ನಾಟಕ ಬಿಟ್ಟೆ ನಾನು ಎಲ್ಲೂ ಹೋಗಿರ್ಲಿಲ್ಲ ಮೇಡಮ್, ನಮ್ಗೆ ಗೊತ್ತಿರಲ್ಲ ಹೆಂಗಿರುತ್ತೆ ಏನು ಅಂತ. ಸೊ ಫಸ್ಟ್ ಟೈಮ್ ಹೋಗಿರ್ತೀನಿ, ಯಾರು ನಮ್ಗೆ ಹೀಗಿರುತ್ತೆ ಈ ತರ ಇರುತ್ತೆ ಅಂತ ಹೇಳಲ್ಲ. ಅಂದ್ರೆ ಅಲ್ಲಿ ಫುಡ್ ಚೇಂಜು, ವಾತಾವರಣ ಚೇಂಜ್, ಆಮೇಲೆ ಅದಾದ್ಮೇಲೆ ನನಗೆ ಗೊತ್ತಾಗುತ್ತೆ, ಒಂದು ಐಡಿಯಾ ಬರುತ್ತೆ. ಸೊ ಅವಾಗ ಈ ಹೋದ ವರ್ಷ ಏನ್ ಮಾಡ್ತೀನಿ, 23 ದಿನ ಇರ್ಬೇಕಾಗತ್ತೆ ಡೆಲ್ಲಿಲಿ. 23 ದಿನಕ್ಕೆ ಪೂರ್ವ ಸಿದ್ಧತೆಗಳಿಂದ ಹೋಗಿರ್ತೀನಿ, ಎಲ್ಲಾದ್ರಲ್ಲೂ ಚೆನ್ನಾಗಾಗತ್ತೆ ನನಗೆ. ಬಟ್ ಒಂದು ಬೇಜಾರು ವಿಚಾರ ಅಂತಂದ್ರೆ 2 ಪಾಯಿಂಟಲ್ಲಿ ನ್ಯಾಷನಲ್ ಮೆಡಲ್ ಮಿಸ್ ಮಾಡ್ತೀನಿ. ಯಾಕೆ ಅಂದ್ರೆ ವಿಧಿ ಅಷ್ಟೇ, ಏನು ಮಾಡಕ್ಕಾಗಲ್ಲ. ಈಗ ಇಲ್ಲಿವರೆಗೆ ರಾಜ್ಯ ಮಟ್ಟದಲ್ಲಿ ಯಾವ್ಯಾವ ಚಾಂಪಿಯನ್ಶಿಪ್ ನಲ್ಲಿ ಭಾಗವಹಿಸಿದ್ರಿ, ಮತ್ತೆ ಎಷ್ಟು ಪದಕಗಳು ಗಳಿಸಿದ್ರಿ ನೀವು? ಮೇಡಮ್ ನಂದು ಅದೇ ಮಹೂಲಿ ಹೊಡೆದಿದ್ದು ಫಸ್ಟ್ ಮೆಡಲ್ ನಂದು. ಅದಾದ್ಮೇಲೆ ನಾನು ಸ್ಟೇಟ್ ಬರ್ತೀನಿ, ಸ್ಟೇಟ್ ಎಲ್ಲಾ ಇವೆಂಟ್ ಸ್ಟಾರ್ಟ್ ಮಾಡ್ತೀನಿ. ಎಲ್ಲಾ ಇವೆಂಟ್ ಸ್ಟಾರ್ಟ್ ಮಾಡಿದಾಗ ಸ್ಟೇಟ್ ಅಲ್ಲಿ 5 ಮೆಡಲ್ ಗೆಲ್ತೀನಿ ನಾನು ಒಂದೇ ಸ್ಟೇಟ್ ಚಾಂಪಿಯನ್ಶಿಪ್ ಅಲ್ಲಿ. ಆಮೇಲೆ 3-2 ಅಲ್ಲಿ ಸ್ಟೇಟ್ ರೆಕಾರ್ಡ್ ಮಾಡ್ತೀನಿ ನಾನು. ಇದುವರೆಗೂ ಯಾರು ಹೊಡೆದಿಲ್ಲ 279 300ಗೆ. ಸೊ 3-2 ಅಂತಂದ್ರೆ ಏನಾಗುತ್ತೆ, ಅದು ಅಮ್ಯುನಿಷನ್ದು ಕ್ಯಾಲಿಬರ್ ಸೆಂಟರ್ ಫೈರ್ ಅಂತ ಇದೆ. ಆ ಇವೆಂಟ್ ಅಲ್ಲಿ ನಾನು ರೆಕಾರ್ಡ್ ಆಗುತ್ತೆ. ಅದಾದ್ಮೇಲೆ ಎಲ್ಲಾದ್ರಲ್ಲೂ ನಾನು ಸೌತ್ ಝೋನ್ ತಗೊಂಡ್ ಹೋಗ್ತೀನಿ. ಎಲ್ಲಾ ಇವೆಂಟು ಸೌತ್ ಝೋನ್ ಆಡ್ತೀನಿ. ಸೌತ್ ಝೋನ್ ಅಲ್ಲಿ ಗೋಲ್ಡ್ ಮೆಡಲ್ ಗೆಲ್ತೀನಿ. 50 ಮೀಟರ್ ಗೆಲ್ತೀನಿ. 50 ಮೀಟರ್ ಫ್ರೀ ಪಿಸ್ತೂಲ್ ಅಂತ ಬರುತ್ತೆ, ಅದರಲ್ಲಿ ಗೋಲ್ಡ್ ಮೆಡಲ್ ಆಗುತ್ತೆ. ತಿರ್ಗಾ ನಾನು ಜಿ ವಿ ಮೌಲಂಕರ್ಗೆ ಹೋಗ್ತೀನಿ, ಅದು ನ್ಯಾಷನಲ್ ಕಾಂಪಿಟೇಷನ್. ಅಲ್ಲಿ ನಾನು ಬ್ರಾನ್ಸ್ ಮೆಡಲ್ ಗೆಲ್ತೀನಿ ಸೇಮ್ 50 ಮೀಟರ್ ಅಲ್ಲಿ. ಈ ಏಕೈಕ ವ್ಯಕ್ತಿ ಅದು ಅಕಾಡೆಮಿ ಪಿಸ್ತೂಲ್ಗಳನ್ನು ಬೆಳೆಸಿ ನಾನು ಆಡ್ತಾ ಇರೋದು. ಯಾಕೆಂತಂದ್ರೆ ಇವಾಗ ಸಪೋಸ್ ನೀವು ಎಲ್ಲಾ ಇವೆಂಟ್ ಪಿಸ್ತೂಲ್ ಇಟ್ಕೋತೀನಿ ಅಂತಂದ್ರೆ ನನಗೆ ಒಂದು 10 ಲಕ್ಷ ರೂಪಾಯಿ ಖರ್ಚಾಗುತ್ತೆ ಬರೀ ಪಿಸ್ತೂಲಿಗೆ. ಬರೀ ಪಿಸ್ತೂಲ್ ಈ ವರ್ಷ ನಾನು ಇಂಪೋರ್ಟ್ ಕಾಸ್ಟ್ ತರಿಸಿರೋದು ಅಷ್ಟಿದೆ. ಸೊ ಅದಕ್ಕೆ ದುಡ್ಡು ಹೊಂದಿಸ್ತಾ ಇದ್ದೀನಿ ಇವಾಗ. ಅಲ್ಲ, ಇಷ್ಟೆಲ್ಲ ಅಚೀವ್ಮೆಂಟ್ ಮಾಡಿದ್ಮೇಲೆ ಸರ್ಕಾರ ಏನಾದ್ರೂ ಸಹಾಯ ಮಾಡ್ಬೇಕಲ್ವಾ ನಿಮ್ಗೆ? ಶೂಟಿಂಗ್ ಅಲ್ಲಿ ಸ್ವಲ್ಪ ಜನ ಇದ್ದೀರಿ ನೀವು, ಏರ್ ಇವೆಂಟ್ ಅಲ್ಲಿ ಜಾಸ್ತಿ ಜನ ಇದಾರೆ. ಈ ಫೈರ್ ಆರ್ಮ್ಸ್ ಇವೆಂಟ್ ಬಂದ್ರೆ ನಿಮ್ಗೆ ಒಂದ್ ಸ್ವಲ್ಪ ಜನ ಕಂಪೇರ್ ಟು ಏರ್ ಇವೆಂಟ್ಸ್. ಏನಕ್ಕೆ ಅಂದ್ರೆ ಅದು ಇವಾಗ ನೋಡಿ, ನಾನು ಒಂದು 3-2 ಕ್ಯಾಟ್ರೇಜ್ ಹೇಳದ್ನಲ್ಲ, ಒಂದು ಕ್ಯಾಟ್ರೇಜ್ ಬಂದು 71 ರೂಪಾಯಿ ಆಗುತ್ತೆ. ಈಗ ನಾನು ನ್ಯಾಷನಲ್ಸ್ಗೆ ಬರೀ ಅದೊಂದು ಇವೆಂಟ್ಗೆ 6,000 ರೂಪಾಯಿ ಖರ್ಚು ಬರುತ್ತೆ. ಈಗ ನ್ಯಾಷನಲ್ಸ್ ಅಲ್ಲಿ ಎಲ್ಲಾದ್ರಲ್ಲೂ ರಿನೌನ್ ಶಾಟ್ ಆಗಿ ನಮ್ದು ರಿನೌನ್ ಶಾಟ್ ಅಂತ ಬರ್ತಾರೆ. ಸೊ ನೀನ್ ನ್ಯಾಷನಲ್ ಲೆವೆಲ್ ಪ್ಲೇಯರ್ ಅಂತ ಅದು ಒಂದು ಗುರುತು. ಅಲ್ಲ, ಈಗ ಚಾಂಪಿಯನ್ಶಿಪ್ ಗಳನ್ನ ಅರೇಂಜ್ ಮಾಡಿರ್ತಾರಲ್ಲ, ಅವರೇ ಕೊಡಲ್ವಾ? ಇಲ್ಲ ಮೇಡಮ್, ಎಷ್ಟು ಜನಕ್ಕೆ ಅಂತ ಕೊಡಕ್ಕಾಗತ್ತೆ, ತುಂಬಾ ಜನ ಬರ್ತಾರೆ. ನಮ್ಗೆ ಲಾಸ್ಟ್ ಇಯರ್ ನ್ಯಾಷನಲ್ ನಿಯರ್ಲಿ 10,000 ಜನ ಬಂದಿದ್ರು. 10,000 ಜನಕ್ಕೆ ಯಾರಿಗೂ ಅನ್ಸಕ್ಕಾಗಲ್ಲ. ಕರ್ನಾಟಕದಲ್ಲಿ ಹೇಗಿದೆ ಶೂಟಿಂಗ್? ಚೆನ್ನಾಗಿದೆ ಮ್ಯಾಮ್. ನಮ್ಮ KSRA ಅಂತೂ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಸುಶೀಲ್ ಸರ್ ಅಂತ ಒಬ್ರು ಇದ್ದಾರೆ, ಸೆಕ್ರೆಟರಿ ಸರ್, ಟ್ರೆಜರರ್ ಸರ್ ಮುರಳಿ ಸರ್ ಅಂತ ಇದ್ದಾರೆ. ಇವ್ರ ಕಡೆಯಿಂದ ನಮಗೆ ತುಂಬಾ ಚೆನ್ನಾಗಿ ಆಗ್ತಾ ಇದೆ. 67ನೇ ನ್ಯಾಷನಲ್ ಶೂಟಿಂಗ್ ಚಾಂಪಿಯನ್ಶಿಪ್ ನಲ್ಲಿ 10 ಮೀಟರ್ ಪಿಸ್ತೂಲ್ ನಲ್ಲಿ ಇಂಡಿವಿಜುವಲ್ ಆಗಿ ಹಾಗೆ ಟೀಮ್ ವೈಸ್ ಎರಡರಲ್ಲೂ ಭಾಗವಹಿಸಿದ್ರಲ್ಲ, ಆ ಅನುಭವ ಹಂಚಿಕೊಳ್ಳಿ. ಅಂದ್ರೆ ಫಸ್ಟ್ ಟೈಮ್ ಮ್ಯಾಮ್, 67ನೇ ನ್ಯಾಷನಲ್ ಶೂಟಿಂಗ್ ಚಾಂಪಿಯನ್ಶಿಪ್ ಒಂದು ಫಸ್ಟ್ ಟೈಮ್. ನಮ್ಗೆ ಅಲ್ಲಿ ರೇಂಜ್ ನೋಡ್ತಿದ್ದಂಗೆ ಸ್ವಲ್ಪ ಭಯ ಆದದ್ದುಂಟು. ಹೇಗೆ ಇಷ್ಟು ಜನ ಇರ್ತಾರ ಅಂದ್ರೆ ನಮ್ಗೆ ಗೊತ್ತಿರ್ಲಿಲ್ಲ, ನಮ್ಗೆ ಎಕ್ಸ್ಪೋಜರ್ ಇರಲಿಲ್ಲ. ಫಸ್ಟ್ ನ್ಯಾಷನಲ್ಸ್ ಪೂರ್ವ ಸಿದ್ಧತೆಗಳೇ ಮಾಡ್ಕೊಂಡಿರ್ಲಿಲ್ಲ, ಬಟ್ಟೆ ಕ್ಲೀನ್ ಆಗಿ ತಗೊಂಡೋಗಿರ್ಲಿಲ್ಲ, ಟ್ರಿಪ್ಗೆ ಹೋದಂಗೆ ಹೋಗಿದ್ದೆ ಅಷ್ಟೇ. ಸೊ ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಬೇಕಿರುವಂತ ವಸ್ತ್ರ ಏನೂ ಇರ್ಲಿಲ್ಲ. ಯಾಕೆಂತಂದ್ರೆ ನಮ್ಗೆ ತಿಳಿಸೋರು ಇರ್ಲಿಲ್ಲ, ಈ ರೀತಿ ಇರುತ್ತೆ ಅನ್ನೋ ಒಂದು ನಾಲೆಡ್ಜ್ ಕೊಡೋರು ಇರ್ಲಿಲ್ಲ. ಸೊ ಹಂಗಾಗಿ ಸೊ ಒಂದು ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಈಗ 68ನೇ ನ್ಯಾಷನಲ್ಸ್ ಅಲ್ಲಂತೂ ನನಗೆ ಪೂರ್ವ ಸಿದ್ಧತೆ ಕಂಪ್ಲೀಟ್ ಗೊತ್ತಿತ್ತು, ಈ ರೀತಿ ಆಗುತ್ತೆ ಅಂತ. ಸೊ ಹಾಗಾಗಿ ನಂದು ಎಲ್ಲಾ ಸ್ಕೋರು ಚೆನ್ನಾಗಿ ಬಂತು. ಈಗ ಶೂಟಿಂಗ್ ಅಲ್ಲಿ ನೀವು ಒಬ್ರೇ ಪ್ರಾಕ್ಟೀಸ್ ಮಾಡ್ತಾ ಇರ್ತೀರಾ. ಸೊ ಕಾಂಪಿಟೇಷನ್ ಅಂದಾಗ ಬಹಳಷ್ಟು ಜನ ನಿಂದ್ರಿಸಿ ಚಾಂಪಿಯನ್ಶಿಪ್ ಗಳನ್ನ ಅರೇಂಜ್ ಮಾಡ್ತಾರೆ. ಅವಾಗ ಒಂಚೂರು ಆ ಕಡೆ ಈ ಕಡೆ ಆಗುತ್ತಾ? ಇನಿಷಿಯಲಿ ಆಗುತ್ತೆ ಮ್ಯಾಮ್, ಯಾಕಂದ್ರೆ ಫಸ್ಟ್ ಟೈಮ್ ಬಂದಾಗ ಎಲ್ಲರಿಗೂ ಹಾಗೆ ಆಗುತ್ತೆ. ಇವಾಗ ನನಗೆ ನೀವು ಯಾರನ್ನೇ ತಂದು ನಿಲ್ಸರು ನನಗೇನು ಭಯ ಇಲ್ಲ, ನನಗೆ ಗೊತ್ತು ನಾನು ಏನ್ ಮಾಡ್ಬೇಕು ಅಂತ. ಸೊ ಈಗ 2025ರಲ್ಲಿ ಬಹಳಷ್ಟು ಶೂಟಿಂಗ್ ಚಾಂಪಿಯನ್ಶಿಪ್ ನಲ್ಲಿ ಭಾಗವಹಿಸಿದ್ರಿ ನೀವು. ಅದರಲ್ಲಿ ನಿಮಗೆ ವೈಯಕ್ತಿಕವಾಗಿ ಬೆಸ್ಟ್ ಅನ್ಸಿದ್ದು ಯಾವುದು? ವೈಯಕ್ತಿಕವಾಗಿ ಬೆಸ್ಟ್ ಅನ್ಸಿದ್ದು ನನ್ನ ನ್ಯಾಷನಲ್. ಬಿಕಾಸ್ ಏನಕ್ಕೆ ಅಂತಂದ್ರೆ ಕೆಲವರು ಅನುಕೂಲಸ್ಥರು ಅನ್ನೋದು ಅವ್ರ ಹತ್ರ ಎಲ್ಲ ಗನ್ ಇರುತ್ತೆ, ಆಮೋ ಇರುತ್ತೆ, ಎಲ್ಲ ಇರುತ್ತೆ, ಪ್ಲಸ್ ಉಳ್ಕೊಳಕ್ ಒಳ್ಳೊಳ್ಳೆ ಹೋಟ್ಲ್ ಇರುತ್ತೆ, ಎಲ್ಲ ಇದು ಮಾಡ್ತಾರೆ. ನಾವೇನ್ ಮಾಡ್ತೀವಿ, ನಾವೊಂದು ಸರ್ವಿಸ್ ಅಪಾರ್ಟ್ಮೆಂಟ್ ಏನೋ ಈ ತರ 4 ಜನ ಸೇರಿಸಿ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡು ಈ ರೀತಿ ಸ್ವಲ್ಪ ಕಾಸ್ಟ್ ಕಟ್ಟಿಂಗ್ ಅಲ್ಲೇ ಮಾಡ್ತಾ ಇರ್ತೀವಿ. ಅವ್ರೆಲ್ಲಾ ಇದ್ದು ನನ್ನಷ್ಟು ರೀಚ್ ಮಾಡಕ್ಕಾಗಿಲ್ಲ ಅನ್ನೋದು ನನಗೊಂದು ತೃಪ್ತಿ ಇದೆ. ಸೊ ನಾನು ಏನೇ ಮಾಡಿದ್ರು ನಾನು ಸ್ವಲ್ಪ ಅಮೌಂಟ್ ಖರ್ಚು ಮಾಡಿ
ಸೊ ಅಪ್ಪ ಅಮ್ಮನ ದುಡ್ಡು ವೇಸ್ಟ್ ಮಾಡ್ದೇನೆ ಏನೋ ಒಂದು ಉಪಯೋಗಕರವಾದ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದ್ರೆ 25 ಮೀಟರ್, 50 ಮೀಟರ್, 10 ಮೀಟರ್ ಎಲ್ಲದರಲ್ಲೂ ಇಂಡಿಯನ್ ಟೀಮ್ ಟ್ರಯಲ್ಸ್ ಕೊಡ್ತಾ ಇದ್ದೀನಿ. ನಾನು ಟ್ರಯಲ್ಸ್ ಸೆಲೆಕ್ಟ್ ಆಗಿದ್ದೀನಿ. ನೀವು 3 ಇವೆಂಟ್ಸ್ ಅಲ್ಲಿ ಭಾಗವಹಿಸ್ತಾ ಇದ್ದೀರಿ? ಇಲ್ಲ 5 ಇವೆಂಟ್ ಟೋಟಲ್. ಹೌದಾ? 25 ಮೀಟರ್ ಅಲ್ಲಿ ಸ್ಟ್ಯಾಂಡರ್ಡ್ ಪಿಸ್ತೂಲ್, ಸ್ಪೋರ್ಟ್ ಪಿಸ್ತೂಲ್ ಅಂತ, ಸೆಂಟರ್ ಫೈರ್ ಪಿಸ್ತೂಲ್ 3 ಇವೆಂಟ್ ಬರುತ್ತೆ. ಪ್ಲಸ್ 50 ಮೀಟರ್ ಅಲ್ಲಿ ಫ್ರೀ ಪಿಸ್ತೂಲ್ ಅಂತ ಬರುತ್ತೆ. 10 ಮೀಟರ್ ಏರ್ ಪಿಸ್ತೂಲ್ ಅಂತ ಬರುತ್ತೆ. ಸೊ ಟೋಟಲ್ 5 ಇವೆಂಟ್. ಈಗ ನೀವೇ ಎಲ್ಲ ಖರ್ಚು ಮಾಡ್ಕೊಂಡು ಹೋಗ್ತೀರಾ, ಬರ್ತೀರಾ? ಹೌದು. ಅದ್ರಲ್ಲಿ ಈಗ ನೀವು ವಿನ್ ಆದ್ರೆ ಏನಾದ್ರೂ ಅಮೌಂಟ್ ಬರುತ್ತಾ? ನ್ಯಾಷನಲ್ ಅಲ್ಲಿ ವಿನ್ ಆದ್ರೆ ಏನ್ ಅಮೌಂಟ್ ಏನ್ ಬರಲ್ಲ ಮೇಡಮ್, ಬಟ್ ನಿಮ್ಗೆ ಒಂದು ರೆಕಗ್ನಿಷನ್ ಸಿಗುತ್ತೆ. ಅಮೌಂಟ್ ಅಂತ ನಿಮ್ಗೆ ಮೋಸ್ಟ್ಲಿ ಇಂಟರ್ನ್ಯಾಷನಲ್ ಹೋದ್ಮೇಲೆ ಇಲ್ಲಿವರೆಗೂ ಏನೂ ಬಂದಿಲ್ಲ, ಅದರಿಂದ ಏನು ನಿಮ್ಗೆ ಇದಾಗಲ್ಲ. ಬಟ್ ಆದ್ರೆ ರೆಕಗ್ನಿಷನ್ ಸಿಗುತ್ತೆ, ಈ ರೀತಿ ಈ ಆಟಗಾರ ಇಷ್ಟು ಹೊಡಿತಾ ಇದಾರೆ ಅನ್ನೋ ಒಂದು ರೆಕಗ್ನಿಷನ್ ಇರುತ್ತೆ. ಕಳೆದ ವರ್ಷ ಬಹಳಷ್ಟು ಟೂರ್ನಮೆಂಟ್ಗಳಲ್ಲಿ ಭಾಗವಹಿಸಿದ್ದೀರಾ ನೀವು. ಹೇಗೆ ಹೊಂದಿಸ್ಕೊಂಡ್ರಿ ದುಡ್ಡನ್ನೆಲ್ಲ ಅಂತ? ಅಪ್ಪ ಅಮ್ಮ ಸಹಾಯ ಮಾಡ್ತಾ ಇದಾರೆ, ಹಂಗೆ ಸ್ವಲ್ಪ ಹೊಂದಿಸ್ಕೊಂಡು ನನಗೆ ಸ್ಪಾನ್ಸರ್ಶಿಪ್ಗೆ ಹುಡುಕ್ತಾ ಇದ್ದೀನಿ ಮೇಡಮ್, ನೋಡ್ಬೇಕು. ಏನ್ ಹೇಳಲಿಕ್ಕೆ ಬಯಸ್ತೀರಾ? ಈಗ ಸರ್ಕಾರದಿಂದಾಗ್ಲಿ ಅಥವಾ ಸಾರ್ವಜನಿಕರಿಂದಾಗ್ಲಿ ಒಳ್ಳೆಯ ಒಂದು ಅತ್ಯುತ್ತಮ ಕ್ರೀಡಾಪಟು ನೀವು, ಏನ್ ಹೇಳಲಿಕ್ಕೆ ಬಯಸ್ತೀರಾ? ಅಂದ್ರೆ ಸೆಂಟ್ರಲ್ ಆಗ್ಲಿ ಸ್ಟೇಟೇ ಆಗಿರ್ಲಿ, ನೀವು ಒಂದು ಹಂತಕ್ಕೆ ಹೋದ್ಮೇಲೆ ದುಡ್ಡು ಬರಕ್ ಸ್ಟಾರ್ಟ್ ಆಗುತ್ತೆ. ಅವ್ರಿಗೆ ದುಡ್ಡು ಕೊಟ್ಟು ಏನ್ ಪ್ರಯೋಜನ, ಅವ್ರು ಆಲ್ರೆಡಿ ಒಂದು ಹಂತಕ್ಕೆ ಕೊಟ್ಟೋಗಿರ್ತಾರೆ. ಸೊ ನಾವೆಲ್ಲ ಬಡ್ಡಿಂಗ್ ಇವಾಗ ನಾವು ಇದ್ ಮಾಡ್ತಾರೆ. ನಮ್ಮಂತವ್ರು ಕೊಟ್ರೆ ಅಟ್ಲೀಸ್ಟ್ ಒಂದ್ ಸ್ವಲ್ಪ ನಮ್ಗೆ ಮೋಟಿವೇಶನ್ ಆಗುತ್ತೆ, ಬರ್ಬೇಕು ಮಾಡ್ಬೇಕು ಅಂತ. ಅಂದ್ರೆ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಗೆ ಕೊಡಿ ಅಂತಲ್ಲ, ಇರೋಷ್ಟನ್ನ ಡಿವೈಡ್ ಮಾಡ್ಕೊಡಿ. ಸೊ ಇವಾಗ ನೋಡಿ, ನಮ್ಮ ಸುಶೀಲ್ ಸರ್ ನಮ್ಮ ಆರ್ಥಿಕತೆನ ಜಾಸ್ತಿ ಮಾಡ್ಬೇಕು ಅಂತಾನೆ ಶೂಟಿಂಗ್ ಲೀಗ್ ಅಂತ ತರ್ತಾ ಇದಾರೆ. ಅಂದ್ರೆ IPL ಆ ತರ ಲೀಗ್ ಹಂತದ ಪಂದ್ಯಗಳನ್ನ ತರ್ತಾ ಇದಾರೆ. ಇವಾಗ ಈ ತಿಂಗಳು ಸ್ಟಾರ್ಟ್ ಆಗ್ತಿದೆ ನಮ್ ಶೂಟಿಂಗ್ ಲೀಗ್ ಆಫ್ ಕರ್ನಾಟಕ ಅಂತ. ಓಕೆನಾ? ಈ ತರದವ್ ಬರ್ಬೇಕು. ಹೌದು. ನಮ್ಮಂತ ಯಂಗ್ ಶೂಟರ್ಸ್ ಗಳಿಗೆ, ಈಗ ಬಡ್ಡಿಂಗ್ ಆಗ್ತಾ ಇರೋರ್ಗೆ, ನಮ್ಮಂತ ಆಸ್ಪಿರೆಂಟ್ಸ್ ಗಳಿಗೆ ಹೆಲ್ಪ್ ಆಗುತ್ತೆ. ಸೊ ಈ ತರದವ್ ಇನ್ನ ಬರ್ಬೇಕು. ಈ ತರದ ನಮ್ ಸರ್ಕಾರಗಳನ್ನ ಸ್ವಲ್ಪ ನೋಡ್ಬೇಕು ಅಂತ. ನಿಮ್ಮಂತ ಒಂದು ಯಶಸ್ವಿ ಕ್ರೀಡಾಪಟುಗಳು ಅವರಿಗೆ ಅವಕಾಶಗಳನ್ನ ಕೊಟ್ರೆ ಮುಂದೆ ಬರ್ಲಿಕ್ಕೆ ಶೂಟಿಂಗ್ ವಿಭಾಗದಲ್ಲಿ ನಾವು ಏನಾದ್ರೂ ಸಾಧನೆ ಮಾಡಬಹುದು ಅಂತ ಯೂತ್ಸ್ ಬರ್ಬೋದು ಅಂತ ನಿಮ್ಮ ಹೇಳಿ. ಹೌದೌದು. ಈಗ 2026ರಲ್ಲಿ ಅಂದ್ರೆ ಇದೇ ವರ್ಷ ಒಂದೇ ತಿಂಗಳಲ್ಲಿ ಒಂದ್ 3-4 ಚಾಂಪಿಯನ್ಶಿಪ್ ನಲ್ಲಿ ಭಾಗವಹಿಸಿದ್ದೀರಿ. ಇಲ್ಲ, ಜಾನ್ವರಿ ಮಂತ್ ಅಲ್ಲಿ ನ್ಯಾಷನಲ್ ಮುಗಿಸಿ ಬರ್ತೀನಿ, ಇಂಡಿಯನ್ ಟೀಮ್ ಟ್ರಯಲ್ಸ್ ಸೆಲೆಕ್ಟ್ ಆಗಿರ್ತೀನಿ. ಬಟ್ ನಾನು 3 ಇವೆಂಟ್ ತಗೊಂಡು ಹೋಗೋಕೆ ನನಗೆ ಆರ್ಥಿಕತೆ ಇಲ್ಲ. ಸೊ ನಾನೇನ್ ಮಾಡ್ತೀನಿ, ಒಂದು ಇವೆಂಟ್ ತಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಏರ್ ಇವೆಂಟ್ ತಗೊಂಡು ಹೋಗ್ತೀನಿ. ಅದೇ ಟೈಮ್ಗೆ ಇಲ್ಲಿ ಸ್ಟೇಟ್ ಗೇಮ್ಸ್ ಕಾಲ್ ಆಗುತ್ತೆ. ಸೊ ನಂಗೆ ಸ್ಟೇಟ್ ಗೇಮ್ಸ್ ಟ್ರಯಲ್ಸ್ 2 ಕ್ಲಾಶ್ ಆಗುತ್ತೆ. ಬಟ್ ನನಗೆ ಸ್ಟೇಟ್ ಗೇಮ್ಸ್ ಆದ್ರಿಂದ ನಾವು ಯಾರನ್ನೂ ಕೇಳೋಕ್ಕಾಗಲ್ಲ, ಮುಂದೆ ಹಾಕಿ ಇಲ್ಲ ಹಿಂದೆ ಹಾಕಿ ಇಲ್ಲ ನಮ್ಗೆ ಹಿಂಗೆ ಆಗ್ತದೆ ಅಂತ. ಸೊ ಯಾವ್ದಾರ ಒಂದು ಚೂಸ್ ಮಾಡಬೇಕಾಗುತ್ತೆ. ನಾನೇನ್ ಮಾಡ್ತೀನಿ, ನಮಗೆ ಈಗ ನ್ಯಾಷನಲ್ ರೈಫಲ್ ಅಸೋಸಿಯೇಷನ್ ಆಫ್ ಇಂಡಿಯಾ ಇಂದ ನೀವು ಯಾವ ಸ್ಲಾಟ್ಗೆ ಆಡ್ತೀರಾ ನೀವು ಆ ಸೆಲೆಕ್ಟ್ ಮಾಡ್ಕೊಳ್ಳಿ ಅನ್ನೋ ಒಂದು ಬಿಟ್ಟಿದ್ದಾರೆ. ನಾನೇನ್ ಮಾಡ್ತೀನಿ, 2 ಸೆಲೆಕ್ಟ್ ಮಾಡಿ, ಟ್ರಯಲ್ಸ್ T1 T2 ಸೆಲೆಕ್ಟ್ ಮಾಡಿ, ಪ್ಲಸ್ ಮಾರನೇ ದಿವಸಕ್ಕೆ ಒಂದು ಸ್ಪೋರ್ಟ್ಸ್ ಪಿಸ್ತೂಲ್ ಅಂತ ಒಂದು ಇವೆಂಟ್ ನಡೆಯುತ್ತೆ ಸ್ಟೇಟ್ ಗೇಮ್ಸ್ ಅಲ್ಲಿ. ಅದನ್ನ ಆಡ್ಬೋದಲ್ಲ ಅನ್ನೋ ಒಂದು ಇದಕ್ಕೆ ಇಲ್ಲಿಂದ ನಾನು ಹೋಗಿ T1 T2 ಆಡಿ ತಿರ್ಗಾ ವಾಪಸ್ ಫ್ಲೈಟ್ ತಗೊಂಡು ಮಧ್ಯರಾತ್ರಿ 2:30 ಬಂದು ಬೆಳಗ್ಗೆ 7:00 ಮ್ಯಾಚ್ ಇರುತ್ತೆ ನನಗೆ. ಬೆಳಗ್ಗೆ 7:30 ನನಗೆ ಏನೂ ಎಕ್ಸ್ಪೆಕ್ಟೇಷನ್ ಇರಲ್ಲ, ಏನೂ ಇರಲ್ಲ, ಬಂದು ಆಡ್ತೀನಿ, ಗೋಲ್ಡ್ ಮೆಡಲ್ ಆಗುತ್ತೆ. ಅಭಿನಂದನೆಗಳು ಹೇಳ್ತಾನೆ ಇರ್ಬೇಕು ನಿಮ್ಗೆ ಕಾರ್ಯಕ್ರಮದ ಉದ್ದಕ್ಕೂ. ಅಷ್ಟು ಒಂದು ಕಷ್ಟಪಟ್ಟು, ಕಷ್ಟ ಅನ್ನಲ್ಲ ಮ್ಯಾಮ್, ಇಷ್ಟಪಟ್ಟಿದ್ದಕ್ಕೆ ರಿಸಲ್ಟ್ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳ್ಬೋದು. ಕಷ್ಟ ಅಂತ ಹೇಳಕ್ಕಾಗಲ್ಲ, ಕಷ್ಟ ಎಲ್ಲರಿಗೂ ಬರುತ್ತೆ. ಅದು ಹೇಗೆ ನಾವು ತಗೋತೀವಿ ಅನ್ನೋದು. 2004ರಲ್ಲಿ ರಾಜವರ್ಧನ್ ಸಿಂಗ್ ರಾಥೋಡ್ ಅವರು ಅಥೆನ್ಸ್ ಒಲಿಂಪಿಕ್ ನಲ್ಲಿ ಬೆಳ್ಳಿ ಪದಕ ಗೆದ್ರು. ಆಮೇಲೆ 2008ರಲ್ಲಿ ಬೀಜಿಂಗ್ ಒಲಿಂಪಿಕ್ಸ್ ನಲ್ಲಿ ಅಭಿನವ್ ಬಿಂದ್ರಾ ಅವರು ಚಿನ್ನವನ್ನ ಗೆದ್ರು. ನಂತರ ಮನು ಬಾಕರ್, ವಿಜಯ್ ಕುಮಾರ್, ಗಗನ್ ನಾರಂಗ್ ಇವರೆಲ್ಲ ಒಲಿಂಪಿಕ್ ಪದಕ ವಿಜೇತರು. ಇಷ್ಟರಲ್ಲಿ ನಿಮಗೆ ಯಾರು ರೋಲ್ ಮಾಡೆಲ್? ನನಗೆ ಅಭಿನವ್ ಬಿಂದ್ರಾ ಅವರು ನನ್ನ ಇವೆಂಟ್ ಅಲ್ಲದೆ ಹೋದ್ರು. ಅಭಿನವ್ ಬಿಂದ್ರಾ ಅವರು ನನಗೆ ರೋಲ್ ಮಾಡೆಲ್. ಯಾಕೆ? ಇವಾಗ ನೋಡಿ ಮ್ಯಾಮ್, ಅವಾಗ ಹೆಂಗಿದ್ರು ಅವರು ಆಟದಲ್ಲಿ, ಅವರು ಅಷ್ಟರಲ್ಲಿರೋ ಅಷ್ಟು ರೆಕಾರ್ಡ್ಸ್. ಬಟ್ ಮನುಷ್ಯ ಎಷ್ಟು ಸಿಂಪಲ್ ಅಂತಂದ್ರೆ ನಿಜಕ್ಕೂ ಅಷ್ಟು ಸಿಂಪಲ್ ಆಗಿರ್ಬೇಕು. ಆ ಸಿಂಪ್ಲಿಸಿಟಿಗೆ ನನ್ನ ಮಾಡ್ಲು. ಅವ್ರದ್ದೆಲ್ಲ ಇವೆಂಟ್ ಗಳನ್ನ ನೋಡ್ತಾ ಇರ್ತೀರಾ? ನಾನು ಶೂಟಿಂಗ್ ಅಂದ್ರೆ ಇಂಟ್ರೆಸ್ಟ್, ನನ್ನ ಇವೆಂಟ್ ನೋಡ್ತೀನಿ, ಎಲ್ಲಾ ಇವೆಂಟು ನೋಡ್ತಾ ಇರ್ತೀನಿ. ಸೊ ಮತ್ತೆ ನಿಮ್ಗೆ ಏನ್ ಅನ್ಸುತ್ತೆ, ಏನ್ ಚೇಂಜಸ್ ಮಾಡ್ಕೋಬೇಕು ಶೂಟಿಂಗ್ ಅಲ್ಲಿ? ನಿಮ್ಮ ಇವೆಂಟ್ ಅಲ್ಲಿ ಒಳ್ಳೊಳ್ಳೆ ಸಾಧನೆ ಮಾಡಿದ್ರಿ, ಮತ್ತೆ ಮುಂದೆ ಏನೇನು ಮಾಡ್ಬೇಕಂತ? ಮೇಡಮ್, ಇವಾಗ ಜಸ್ಟ್ ನನ್ನ ಇಂಡಿಯನ್ ಟೀಮ್ ಟ್ರಯಲ್ಸ್ ಹೋಗ್ತಾ ಇದ್ದೀನಿ. 3 T4 ಇದೆ ನೆಕ್ಸ್ಟ್ ಮಂತ್. ಸೊ ಇದಾಗಿದ ತಕ್ಷಣ ನಮಗೆ ಸ್ಕ್ವಾಡ್ ರಿವೈಸ್ ಆಗುತ್ತೆ. ಸೊ ಹೋಪ್ಫುಲಿ ಒಳ್ಳೆ ಆವರೇಜ್ ಕೊಡ್ತಾ ಇದ್ದೀನಿ. ಜೂನ್ ಜುಲೈ ಅಷ್ಟರಲ್ಲಿ ನಾನು ಇಂಡಿಯನ್ ಟೀಮ್ ಹೊರಟೋಗ್ತೀನಿ. ಸೊ ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಈ ವರ್ಷ ಎಂಡ್ ಅಷ್ಟರಲ್ಲಿ ಅಟ್ಲೀಸ್ಟ್ 2 ಇಂಟರ್ನ್ಯಾಷನಲ್ ಮೆಡಲ್ ಕರ್ನಾಟಕಕ್ಕೆ ತರಬೇಕು, ಇಂಡಿಯಾಗೆ ತರಬೇಕು, ಕರ್ನಾಟಕಕ್ಕೆ ತರಬೇಕು ಅನ್ನೋದು ನನ್ನ ಗುರಿ. ಪ್ಲಸ್ 2028 ಒಲಿಂಪಿಕ್ ಕೋಟ ಸ್ಟಾರ್ಟ್ ಆಗುತ್ತೆ ಈ ವರ್ಷದ ಅಂತ್ಯದಿಂದ. ಒಂದು ಕೋಟ ನನ್ನ ಕಡೆಯಿಂದ ನಾನು ತಗೋಬರ್ಬೇಕು ಇಂಡಿಯಾಗೆ ಅನ್ನೋದು ನನ್ನ ಆಸೆ. ಅದಕ್ಕೇನೇನು ಸಿದ್ಧತೆ ಮಾಡ್ಕೊಂಡಿರಿ? ಅಂದ್ರೆ ಈಗ ನ್ಯಾಷನಲ್ ಲೆವೆಲ್ ಚಾಂಪಿಯನ್ ಆಗಿರ್ಬೇಕು, ಇಷ್ಟು ಪಾಯಿಂಟ್ಗಳನ್ನ ಗಳಿಸಿರ್ಬೇಕು ಅಂತ ಏನಾದ್ರೂ ರೂಲ್ಸ್ ಇದೆನಾ ಒಲಿಂಪಿಕ್ಗೆ ಆಯ್ಕೆ ಆಗ್ಬೇಕಂದ್ರೆ? ಅಂದ್ರೆ ನನ್ನ ಆವ್ರೇಜ್ ನೋಡ್ತಾರೆ, ನನ್ನ ಆವ್ರೇಜ್ ನೋಡಿ ಸೊ ಸ್ಕ್ವಾಡ್ಗೆ ತಗೋತಾರೆ. ಅಲ್ಲಿ ಏನ್ ಮಾಡ್ತಾರೆ, ಒಬ್ಬೊಬ್ಬರಿಗೂ ಒಂದೊಂದು ಅವಕಾಶಗಳು ಕೊಡ್ತಾ ಹೋಗ್ತಾರೆ.
ಸೊ ಅವರು ಹೆಂಗ್ ಆಡ್ತಾ ಆ ಆವರೇಜ್ ಹಂಗೆ ಮೇಂಟೈನ್ ಆದ್ರೆ ಅವ್ರು ಅಲ್ಲೇ ಇರ್ತಾರೆ, ಇಲ್ಲ ಅಂದ್ರೆ ಅದು ಚೇಂಜ್ ಆಗ್ತಾ ಇರುತ್ತೆ. ಹೊಸಬ್ರಿಗೆ ಬರೋರ್ಗೆ ಅದು ಅವಕಾಶಗಳು ಕೊಡ್ತಾರೆ. ಸೊ ಹಾಗೆ ನೀವು ಸ್ಕೋರ್ ಹೊಡೆದ್ರೆ ಒಳಗಡೆ ಇರ್ತಾರೆ, ಸ್ಕೋರ್ ಇಲ್ಲ ಅಂದ್ರೆ ಈಚೆ ಇರ್ತಾರೆ. ಏಜ್ ಲಿಮಿಟ್ ಏನು ಇರ್ಲಿಕ್ಕೆ? ಏಜ್ ಲಿಮಿಟ್ ಇಲ್ಲ, ಮಿನಿಮಮ್ ಲಿಮಿಟ್ ಇದೆ, ಮ್ಯಾಕ್ಸಿಮಮ್ ಲಿಮಿಟ್ ಇಲ್ಲ. ಬಟ್ ಆದ್ರೆ ಸೀನಿಯರ್ಸ್ ಅಂತ ಬರ್ತೀವಿ 21 ವರ್ಷದಿಂದ 45 ವರ್ಷದವರೆಗೂ, ಇವ್ರುಗಳಿಗೆ ಆದ್ಯತೆ ಜಾಸ್ತಿ ಕೊಡ್ತೀವಿ. ಬಿಕಾಸ್ ಇವ್ರು ವಯಸ್ಸಲ್ಲಿ ಇರೋದ್ರಿಂದ ಏನ್ ಬೇಕಾದ್ರೂ ಮಾಡಬಹುದು ಅನ್ನೋ ಆದ್ಯತೆ ಜಾಸ್ತಿ ಇರುತ್ತೆ. ಮಮಿತ್ ಅವರೇ, ಈಗ ಬಹಳಷ್ಟು ಚಾಂಪಿಯನ್ಶಿಪ್ಗಳಲ್ಲಿ ಭಾಗವಹಿಸಿದ್ರಿ. ಯಾವ್ಯಾವ ಚಾಂಪಿಯನ್ಶಿಪ್ಗಳಲ್ಲಿ ಭಾಗವಹಿಸಿದ್ರಿ ನೀವು? ಮೇಡಮ್, ಸ್ಟೇಟ್ ಚಾಂಪಿಯನ್ಶಿಪ್, ಆಮೇಲೆ ಪ್ರೀ ಸ್ಟೇಟ್ ಅಂತ ಒಂದು ಮಾಡ್ತೀವಿ, ನಾಗರಾಜ್ ರಾವ್ ಜಗದಾಲೆ. ಆಮೇಲೆ ಓಪನ್ ಕಾಂಪಿಟೇಷನ್ಸ್, ಆಲ್ ಇಂಡಿಯಾ ಓಪನ್ ಕಾಂಪಿಟೇಷನ್ ಅಂತ ನಡೆಯುತ್ತೆ. ಸೊ ಅದು ಗೋವಾ, ಮಹು, ಭೋಪಾಲ್, ಡೆಲ್ಲಿ, ಡೆಹ್ರಾಡೂನ್ ಇಲ್ಲೆಲ್ಲ ನಡೆಯುತ್ತೆ. ಈ ಥರ ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಪ್ಲಸ್ ನ್ಯಾಷನಲ್ ಕಾಂಪಿಟೇಷನ್. ಆಮೇಲೆ ಮೊನ್ನೆ ಸ್ಟೇಟ್ ಗೇಮ್ಸ್ ನಡೀತು, KOA ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ನ ಸ್ಟೇಟ್ ಗೇಮ್ಸ್ನ ಮಾಡಿದ್ರು. ಸೊ ಅದರಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಇದುವರೆಗೂ ಒಂದು 10 ಬೆಳ್ಳಿ, ಒಂದು 4 ಚಿನ್ನ, ಇನ್ನೊಂದು 2-3 ಕಂಚು ಬಂದಿದೆ. ಸೊ ಎಲ್ಲಾ ಕಾಂಪಿಟೇಷನ್ಗಳಿಂದ 2025ರಿಂದ ಇಲ್ಲಿವರೆಗೂ. ಸೊ ಬರೀ ಇಷ್ಟು ಮಾತ್ರ ಹೇಳ್ತಾ ಇದ್ದೀನಿ. ನಿಮ್ಮ ಜರ್ನಿ 2022 ಇಂದ ಪ್ರಾರಂಭವಾಗಿ 2022 ಪ್ರಾರಂಭ ಮಾಡ್ತೇನೆ. ಬಟ್ ಅಷ್ಟು ನಾನು ಇಂಟ್ರೆಸ್ಟ್ ಆಗಿರಲ್ಲ. ಅಂದ್ರೆ ಯಾಕೆ ಅಂತಂದ್ರೆ ಇವಾಗ ನಮ್ಮ ಮನೇಲಿ ಏನ್ ಹೇಳ್ತಾರೆ, ಕೆಲಸ ಬಂದಿದೆ, ಕೆಲ್ಸಕ್ಕೆ ಹೋಗು, ಜೀವನ ನೋಡು, ಹಂಗೆ ಹಿಂಗೆ. ಬಟ್ ನನ್ಗೆ ಹೆಂಗಿದ್ರು ಇದಿತ್ತಲ್ಲ, ಇದನ್ನ ಯಾಕೆ ಮಾಡಬಾರ್ದು ಅಂತ ಸ್ಟಾರ್ಟ್ ಮಾಡ್ತೀನಿ. ಅಲ್ಲಿಗೆ ಪ್ರೀ ನ್ಯಾಷನಲ್ಸ್ ವರೆಗೂ ಹೋಗ್ತೀನಿ. ಈಗ 2022ರಿಂದ 2026 ಅಂದ್ರೆ ಇಷ್ಟು ಶಾರ್ಟ್ ಪೀರಿಯಡ್ ಅಲ್ಲಿ ಒಂದು ಒಳ್ಳೆಯ ಸಾಧನೆ ಮಾಡಿದಿರಿ ನಿಮ್ಮ ಇವೆಂಟ್ ಅಲ್ಲಿ. ಹೇಗೆ ಸಾಧ್ಯ ಆಯ್ತು? ಹೇಗೆ? ಕನ್ಸಿಸ್ಟೆನ್ಸಿ ಮೇಡಮ್, ಕನ್ಸಿಸ್ಟೆನ್ಸಿ. ಹೇಗೆ ಅಂತಂದ್ರೆ ನಾನು ಡೈಲಿ ಏನ್ ಮಿಸ್ ಮಾಡಿದ್ರು ನಾನು ಪ್ರಾಕ್ಟೀಸ್ ಮಿಸ್ ಮಾಡಲ್ಲ. ಬೆಳಗ್ಗೆ 7:30 ಹೋದ್ರೆ ನಾನು ಮತ್ತೆ ಮನೆಗೆ ಬರೋದು ಸಂಜೆ 5:30-6 ಗಂಟೆ ಆಗುತ್ತೆ. ಸೊ ನಾನು ಪೂರ್ತಿ ಸ್ಪೋರ್ಟ್ಸೇ ಮಾಡ್ತೇನೆ ಫುಲ್ ಟೈಮ್. ಈಗ ಇದ್ರದ್ದು ಪ್ರಾಕ್ಟೀಸ್ ಜೊತೆಗೆ ಡಯಟಿಷಿಯನ್, ಫಿಸಿಯೋಥೆರಪಿ ಇವೆಲ್ಲ ಇದೆನಾ ನಿಮ್ಗೆ? ಅವಕಾಶಗಳು ಯಾವ್ದು ಇಲ್ಲ, ಬಟ್ ಬೇಕು. ಬಟ್ ನೋಡೋಣ, ಜಿಮ್ ಬೇಕು. ಬಟ್ ಈಗ ನನ್ನ ಕಾಂಪಿಟೇಷನ್ಗಳಿಗೆ ಖರ್ಚು ಹೋಗ್ತಾ ಇದೆ. ಮತ್ತೆ ಜಿಮ್ಗೆ ಒಂದು ವರ್ಷಕ್ಕೆ 10,000 12,000 ಇಡಬೇಕಾಗುತ್ತೆ. ಅಷ್ಟಾಗಿ ಬೇಡ, ನಾನು ಪಾರ್ಕಲ್ಲೇ ಓಡ್ತಾ ಇದ್ದೀನಿ. ನೋಡೋಣ ಮ್ಯಾಮ್. ಫಿಸಿಕಲ್ ಫಿಟ್ನೆಸ್ ಬೇಕಾಗುತ್ತೆ. ಮುಂದೆ ಯಾರ ಸ್ಪಾನ್ಸರ್ ಸಿಕ್ಕಿದ್ರೆ. ಗನ್, ಪಿಸ್ತೂಲ್ ಇವೆಲ್ಲ ಭಾರ ಇರುತ್ತೆ ಹೆಗಲ್ ಮೇಲೆ. ಇದು 980 ಗ್ರಾಮ್ಸ್ ಬರುತ್ತೆ ಮೇಡಮ್, 980 ಗ್ರಾಮ್ಸ್ ಬರುತ್ತೆ. ಸೊ ನಂದು ಪಿಸ್ತೂಲ್ ಆದ್ರಿಂದ ಬರೀ ನಾನು ಒಂದು ಕೈ ಯೂಸ್ ಮಾಡ್ಬೇಕಾಗುತ್ತೆ. ರೈಫಲ್ ಆದ್ರೆ 2 ಕೈ ಯೂಸ್ ಮಾಡ್ಬೇಕಾಗುತ್ತೆ. ಸೊ ನಂದು ಒಂದು ಕೈಯಲ್ಲಿ ನನ್ನ ಆರಾಮ. ಈಗ ಯುವಕರು ಶೂಟಿಂಗಿಗೆ ಬರ್ಬೇಕಂದ್ರೆ ಯಾವ ರೀತಿ ಸಿದ್ಧತೆ ಮಾಡ್ಕೊಂಡಿರ್ಬೇಕು? ಅವ್ರಿಗೆ ಏನ್ ಹೇಳಲಿಕ್ಕೆ ಬಯಸ್ತೀರಾ ಕಿವಿ ಮಾತು? ಶೂಟಿಂಗ್ ಅಂದ್ರೆ ಏನು? ಹೊರಗಡೆ ಅವ್ರು ಏನಂದ್ಕೋತಾರೆ, ಒಂದು ಗುರಿ ಇರುತ್ತೆ, ಬುಲ್ಸಾ ಇರುತ್ತೆ, ಅದಕ್ಕೆ ಹೊಡೆಯೋದು, 10 ಮೀಟರ್ ಅಂತರದಲ್ಲಿ ಹೊಡೆಯೋದು, 25 ಮೀಟರ್ 50 ಮೀಟರ್ ಅಂತರದಲ್ಲಿ ಹೊಡೆಯೋದು, ಇಷ್ಟೇ ಗೊತ್ತು ಎಲ್ರಿಗೆ. ಸೊ ಅದ್ರ ಬಗ್ಗೆ ವಿವರಣೆ ಕೊಡಿ. ಶೂಟಿಂಗ್ ಫಸ್ಟ್ ಬರಬೇಕು ಅಂದ್ರೆ ಪರ್ಸ್ ಗಟ್ಟಿ ಮಾಡ್ಕೋಬೇಕು. ಟು ಬಿ ಇನ್ ಫ್ಯಾಕ್ಟ್ ದುಬಾರಿ ಸ್ಪೋರ್ಟ್. ಬಟ್ ಹಂಗಂತ ನಾನು ಇದನ್ನ ಡಿಮೋಟಿವೇಟ್ ಮಾಡ್ತಾ ಇಲ್ಲ. ಒಂದು ಏರ್ ಪಿಸ್ತೂಲ್ ನೀವು ಒಂದು ತಟ್ಟ ಮಟ್ಟಿಗೆ ಆಡ್ಬೋದು. ಬಟ್ ನಂತರ ಎಲ್ಲ ಇವೆಂಟ್ ಆಗ್ತಾರೆ ಅಂದ್ರೆ ಈಗ ನನ್ನ ತಿಂಗಳಿಗೆ 60,000 ಖರ್ಚಿದೆ ನನ್ನ ಪ್ರಾಕ್ಟೀಸ್ಗೆ. ಸೊ ಇಷ್ಟು ಖರ್ಚಾಗುತ್ತೆ. ಬಿಕಾಸ್ ನಾನು ಎಲ್ಲ ಇವೆಂಟ್ ಆಡಿದ್ದರಿಂದ ಅಂದ್ರೆ ಇನ್ನೂ ಕಮ್ಮಿ ಮಾಡ್ಕೋಬಹುದು. ಬಟ್ ಬೇಕೇ ಬೇಕು, ಬೇಸಿಕ್ ಆಗೇ ಬೇಸಿಕ್. ನಾನು ಕಟ್ಟಿಂಗಲ್ಲೇ ಕಟಿಂಗ್ ಮಾಡ್ತೀನಿ ಕಂಪ್ಲೀಟ್ ಜಿಪ್ನ. ನನ್ಗೆ ಅದೇ ಹೇಳ್ತಾರೆ, ಏನ್ ಜಿಪ್ನಾನೋ ಮರ್ಯಾ ನೀನು ಅಂತ. ಬಟ್ ಆದ್ರೆ ಏನೂ ಮಾಡೋಕ್ಕಾಗಲ್ಲ. ಮ್ಯಾಚ್ಗೂ ನಾನು ರೌಂಡ್ಸ್ಗಳು ಹೊಂದ್ಸ್ಕೋಬೇಕು, ಮತ್ತೆ ಪ್ರಾಕ್ಟೀಸ್ಗೂ ರೌಂಡ್ಸ್ಗಳು ಹೊಂದ್ಸ್ಕೋಬೇಕು. ಸೊ ಸ್ವಲ್ಪ ನಮ್ಮ ಕಡೆ ಗೌರ್ಮೆಂಟ್ ನೋಡಿದ್ರೆ ನಮ್ಗೆ ಸ್ವಲ್ಪ ಅನುಕೂಲ, ಸಹಾಯ ಆಗುತ್ತೆ ಅಂತ. ಈಗ ಇಷ್ಟೆಲ್ಲ ನೀವು ಹೇಳಿದ್ರಿ, ಬಹಳ ಖರ್ಚಾಗುತ್ತೆ, ಬಹಳಷ್ಟು ಇವೆಂಟ್ಗಳು ನಡೀತಾ ಇರ್ತದೆ, ಅದಕ್ಕೆಲ್ಲ ಭಾಗವಹಿಸ್ಬೇಕಂತಂದ್ರೆ ತುಂಬಾ ವೆಚ್ಚ ಆಗ್ತದೆ. ಹೌದು ಮ್ಯಾಮ್, ಒಂದು ಕಾಂಪಿಟೇಷನ್ಗೆ ಮಿನಿಮಮ್ ಇಲ್ಲ ಅಂದ್ರೆ ಒಂದು 50,000 ರಿಂದ 60,000 ಖರ್ಚಾಗುತ್ತೆ. ನೀವು ಹೋಗಿ ಬರೋದು, ಉಳ್ಕೊಳ್ಳೋದು ಎಲ್ಲ ಸೇರಿ. ಪಾಲಕರು ಹೇಗೆ, ಪೇರೆಂಟ್ಸ್ ಹೇಗೆ ಸಹಕಾರ ಸಪೋರ್ಟ್ ಮಾಡಿದ್ದಾರೆ? ಎಲ್ಲದಕ್ಕೂ ಸಪೋರ್ಟ್ ಮಾಡಿದ್ದಾರೆ. ಇದುವರೆಗೂ ನಾನು ಎಲ್ಲ ಮಾಡಿರೋದೆಲ್ಲ ಪೇರೆಂಟ್ಸ್ ಇದ್ರಲ್ಲ. ಅವಾಗ ಹೇಳಿದ್ರಿ ಒಲಿಂಪಿಕ್ ಗುರಿ ಅಂತ, ಇನ್ನೇನಾದ್ರೂ ನಿಮ್ಗೆ ಇಂಥದ್ದೊಂದು ಮಾಡ್ಬೇಕು ಅನ್ನೋ ಗುರಿ ಇದೆನಾ? ಇದೆ ಮೇಡಮ್. ಏನಂತಂದ್ರೆ ಇವಾಗ ನಿಮ್ಗೆ ಸಚಿನ್ ತೆಂಡೂಲ್ಕರ್, ವಿರಾಟ್ ಕೊಹ್ಲಿ ಅಂತಂದ್ರೆ ಹೇಗೆ ಕ್ರಿಕೆಟ್ ಜ್ಞಾಪಕ ಆಗುತ್ತೋ, ಮುಂದೊಂದ್ ದಿವಸ ಮಮಿತ್ ಗೌಡ ಅಂತಂದ್ರೆ ಶೂಟಿಂಗ್ ಜ್ಞಾಪಕ ಆಗ್ಬೇಕು ಅನ್ನೋದು ನನ್ನ ಗುರಿ. ಒಲಿಂಪಿಕ್ ಅಲ್ಲಿ ಪದಕ ವಿಜೇತರ ಆಗ್ಬೇಕು. ಕರ್ನಾಟಕಕ್ಕೆ ಆಗ್ಲಿ, ಇಂಡಿಯಾಗೆ ಆಗ್ಲಿ ಏರ್ ಪಿಸ್ತೂಲ್ ನನ್ನ ಇವೆಂಟ್ ಅಲ್ಲಿ ಇನ್ನೂ ಯಾರು ತಂದಿಲ್ಲ. ನಾನೇ ತರಬೇಕು ಅನ್ನೋದು ಒಂದು ಇದೆ. ಬಟ್ ಯಾರು ತಂದ್ರೂ ಖುಷಿ ಆಗುತ್ತೆ. ಅಲ್ಲ, ನಿಮ್ಮ ಪ್ರಯತ್ನ ನೀವು ಪ್ರಯತ್ನದಲ್ಲಿ. ಒಳ್ಳೇದು ಮುಮಿತ್ ಅವರೇ. ಇಲ್ಲಿವರೆಗೆ ನೀವು ನಿಮ್ಮ ಕ್ರೀಡಾ ಅನುಭವದ ಕುರಿತು ಬಹಳ ಚೆನ್ನಾಗಿ ಮಾತಾಡಿದ್ರಿ. ಕರ್ನಾಟಕದ ಚಾಂಪಿಯನ್ ಶೂಟಿಂಗ್ ಅಲ್ಲಿ ಅಂತ ಹೇಳ್ಬೋದು. ಹಾಗೆ ನ್ಯಾಷನಲ್ ಲೆವೆಲ್ ಅಲ್ಲೂ ಕೂಡ ಒಳ್ಳೆಯ ಸ್ಥಾನವನ್ನ ಪಡೆದುಕೊಂಡಿದ್ದೀರಿ. ಮುಂಬರುವ ದಿನಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡ್ಲಿ ಅನ್ನೋದು ನಮ್ಮ ಹಾರೈಕೆ. ಹಾಗೆ ನಮ್ಮ ಆಕಾಶವಾಣಿಗೆ ಬಂದು ನಿಮ್ಮ ಕ್ರೀಡಾ ಪಯಣದ ಕುರಿತಾಗಿ ಸವಿಸ್ತಾರವಾಗಿ ಹೇಳಿದ್ದೀರಿ. ಅದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್. ರಾಷ್ಟ್ರಮಟ್ಟದ ಶೂಟಿಂಗ್ ಅಥ್ಲೀಟ್ ಮಮಿತ್ ಗೌಡ ಜೊತೆಗಿನ ಸಂವಾದವನ್ನ ಕೇಳಿದ್ರಿ. ಇವರನ್ನ ಮಾತನಾಡಿಸಿದವರು ಭಾರತಿ ನಾಗರಮಠ್.
ನಿರ್ವಹಣೆ ಜ್ಯೋತಿ ದಾಸ್. ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.